ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಆದರೆ ಮಾಡ್ಬೋದು, ಖಂಡಿತ ಮಾಡ್ಬೋದು. ಅದರಿಂದ ನಾವು ಕಲ್ಕೊಂಬಿಟ್ಟು ಟ್ರೇಡಿಂಗ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಬೋದು. ಸೊ ಅಫ್ಕೋರ್ಸ್ ಇದು ನಮಗೆ ಲೈಫ್ ಚೇಂಜಿಂಗ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಸೊ ನಾವು ಮಿಲಿನಿಯರ್ ಗ್ರೂಪ್ಗೆ ತುಂಬ ಥ್ಯಾಂಕ್ಫುಲ್ ಆಗಿದ್ವಿ. ಟ್ರೈನಿಂಗ್ ನಾವು ಅಟೆಂಡ್ ಮಾಡಿದ್ರಿ. ಥರ್ಡ್ ಡೇ ನಿಮಗೆ ಮಾರ್ಕೆಟ್ನ ವಿಟ್ನೆಸ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ರಿಯಲ್ ಮಾರ್ಕೆಟಲ್ಲಿ ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತು ಸರ್? ನಿಜವಾಗ್ಲೂ ಮೇಡಮ್ ತುಂಬ ಚೆನ್ನಾಗಿತ್ತು. ಅವರೆಲ್ಲ ಲಾಸ್ಟ್ ಡೇ ಏನು ಹೇಳ್ಕೊಟ್ರಲ್ಲ ನಮಗೆ, ಅದೆಲ್ಲ ಕಲ್ತಾದ್ಮೇಲೆ ತುಂಬ ಕಾನ್ಫಿಡೆನ್ಸ್ ಬಂತು ನಮಗೆ. ಫಸ್ಟ್ ಡೇ ಸೆಕೆಂಡ್ ಡೇ ಏನೋ ತುಂಬ ಕಲ್ತ್ವಿ, ಬಟ್ ಥರ್ಡ್ ಡೇ ಏನಿತ್ತಲ್ವ ಲಾಸ್ಟ್ ಡೇ, ಸೊ ವರ್ಕ್ಶಾಪಿಂದ ನಾವು ಭಾಳ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು ನಮ್ಮದು. ಫಸ್ಟ್ ಡೇ ಸೆಕೆಂಡ್ ಡೇ ಏನಿತ್ತು ಅದಕ್ಕಿಂತ ಜಾಸ್ತಿ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಯಿತು. ಆ ಒಂದು ಪ್ರೊಫೆಷನ್ನೇ ಬೇರೆ, ಕರೆಂಟ್ಲಿ ನೀವು ಕಲಿತಾ ಇರೋದೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಎಸ್, ಈ 3 days ಟ್ರೈನಿಂಗ್ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ರಿ. ಹೌ ಕಾನ್ಫಿಡೆಂಟ್ ಯು ಆರ್ ಇನ್ ಅಪ್ಲೈಯಿಂಗ್ ದೋಸ್ ಸ್ಕಿಲ್ಸ್ ಇನ್ ಯುವರ್ ಡೈಲಿ? That is what I am saying. I am just 100% confident that I can do what I can say. This is not a old business for me, this trading and all. This is just a new. We have started from the zero. So now I am 100% confident I can also win. I can success in this field also. So I am doing on that and I am going also. Feelings is better and good madam. ಒಳ್ಳೆಯದಿದೆ, ಮಾಡ್ಬೋದು. ನಾನು ಒಂಥರ ಟ್ರೇಡ್ ಮಾಡ್ಬೋದು ಅಂತ ನನಗೆ ಗೊತ್ತಾಗಿದೆ. ಅಚೀವ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಓವರಾಲು ಖುಷಿ ಆಯಿತು. ಅಚೀವ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂದಿದೆ. ಟ್ರೇಡಿಂಗ್ ಅಂದರೆ ಏನು ಎಲ್ಲ ತಿಳ್ಕೊಂಡಿದ್ದೀವಿ ಸ್ವಲ್ಪ. ಹೌ ಕಾನ್ಫಿಡೆಂಟ್ ಯು ಆರ್ ಸರ್? ಬಿಫೋರ್ಗೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ನಾಲೆಡ್ಜ್ ಸಿಕ್ಕಿದೆ. ವಿತೌಟ್ ನಾಲೆಡ್ಜ್ ಕಣ್ಣು ಮುಚ್ಕೊಂಡು ಎಲ್ಲ ಹೋಗೋದಕ್ಕಿಂತ ಅಟ್ಲೀಸ್ಟ್ ಒಂದು ಪ್ರೊಸೆಸ್ಸು ಹೀಗೆ ಹೋದರೆ ಹೀಗಾಗುತ್ತೆ ಅಂತ ನಾಲೆಡ್ಜ್ ಸಿಕ್ಕಿದೆ.